ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ನೋಡಿ. ತಿಂಗಳಿಗೆ ಬರೀ 800 ರೂಪಾಯಿ ಸಂಪಾದನೆ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ದೆ ಬರೋಬ್ಬರಿ 100 ಕೋಟಿ ರೂಪಾಯಿ ಮೌಲ್ಯದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟೋಕೆ ಸಾಧ್ಯನಾ? ಇದು ಕೇಳೋಕೆ ಯಾವುದೋ ಸಿನಿಮಾದ ಕತೆ ತರ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಇದು ಸಿನಿಮಾದ ಕತೆ ಅಲ್ಲ. ಲೇಖಕಿ ಮತ್ತು ಲೈಫ್ ಕೋಚ್ ಆಗಿರುವ ಇಂದು ಖತ್ರಿ ಅವರ ನೈಜ ಜೀವನದ ರೋಚಕ ಪಯಣ. ನಿಜ. ಇದು ಮೇಲ್ನೋಟಕ್ಕೆ ಒಂದು ಪವಾಡ ಅಥವಾ ಲಕ್ ಅಂತ ಅನಿಸಬಹುದು. ಆದ್ರೆ ಈ ಅದ್ಭುತ ಬದಲಾವಣೆ ಕೇವಲ ಅದೃಷ್ಟದಿಂದ ಖಂಡಿತ ಆಗಿದ್ದಲ್ಲ. ಹೌದು. ಕ್ಲಾರಿಟಿ, ನಿರಂತರವಾದ ಕ್ರಿಯೆ ಅಂದ್ರೆ ಆಕ್ಷನ್, ಮತ್ತೆ ನಮ್ಮ ಆಲೋಚನೆಗಳನ್ನ ಸರಿಯಾದ ದಿಕ್ಕಿನಲ್ಲಿ ಹಾಕಿದ್ರೆ ನಮ್ಮ ರಿಯಾಲಿಟಿನೇ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಕರೆಕ್ಟ್. ಸೊ ನಮ್ಮ ಆಲೋಚನೆಗಳು ನಮ್ಮ ವಾಸ್ತವವನ್ನ ಅಂದ್ರೆ ರಿಯಾಲಿಟಿನ ಹೇಗೆ ರೂಪಿಸುತ್ತೆ ಅನ್ನೋದು ನಿಜಕ್ಕೂ ಬಹಳ ಕುತೂಹಲಕಾರಿ ವಿಷಯ. ಖಂಡಿತ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಲೇಖಕರು ಮತ್ತು ಕೋಚ್ಗಳಾದ ಮಿತೇಶ್ ಮತ್ತೆ ಇಂದು ಖತ್ರಿ ಅವರ ಪುಸ್ತಕಗಳು, ಅವರ ಯೂಟ್ಯೂಬ್ ವಿಡಿಯೋಗಳು ಮತ್ತೆ ಅವರ ಪಾಡ್ಕಾಸ್ಟ್ ಟಿಪ್ಪಣಿಗಳನ್ನ ಆಧಾರವಾಗಿಟ್ಕೊಂಡು ಈ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆಯ ನಿಯಮದ ಹಿಂದಿರೋ ಅಸಲಿ ಗುಟ್ಟೇನು ಅಂತ ಕಂಪ್ಲೀಟ್ ಆಗಿ ಬಿಡಿಸಿ ನೋಡೋಣ. ಆಕ್ಚುಲಿ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಜನರಿಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಕೆಲವರು ಇದು ಬರೀ ಮ್ಯಾಜಿಕ್ ಅಂತಾರೆ. ಹೌದು, ಬರೀ ಕೂತ್ ಯೋಚನೆ ಮಾಡಿದ್ರೆ ಎಲ್ಲ ಸಿಗ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಅದೇ ತಪ್ಪು ಕಲ್ಪನೆ. ಈ ವಿಷಯದಲ್ಲಿರೋ ಅತ್ಯಂತ ಆಕರ್ಷಕ ಅಂಶ ಏನಂದ್ರೆ, ಲಾ ಆಫ್ ಅಟ್ರಾಕ್ಷನ್ ಕೇವಲ ಒಂದು ತಾತ್ವಿಕ ನಂಬಿಕೆ ಅಲ್ಲ. ಅದರ ಹಿಂದೆ ಕ್ವಾಂಟಮ್ ಫಿಸಿಕ್ಸ್ನ ಅಂದ್ರೆ ಭೌತಶಾಸ್ತ್ರದ ಮೂಲಭೂತ ತತ್ವಗಳೇ ಇವೆ. ಓ, ಅಂದ್ರೆ ಸೈನ್ಸ್ ಲಿಂಕ್ ಇದೆಯಾ ಇದಕ್ಕೆ? ಹೌದು. ಆಲ್ಬರ್ಟ್ ಐನ್ಸ್ಟೈನ್ ಅವರ ಪ್ರಸಿದ್ಧ ತತ್ವಗಳನ್ನೇ ನೋಡಿದ್ರೆ ಈ ಇಡೀ ವಿಶ್ವದಲ್ಲಿರೋ ಪ್ರತಿಯೊಂದು ಕೂಡ ಎನರ್ಜಿಯಿಂದ ಅಂದ್ರೆ ಶಕ್ತಿಯಿಂದ ಮಾಡಲ್ಪಟ್ಟಿದೆ. ಓಕೆ. ಆ ಶಕ್ತಿಯನ್ನ ನಾವು ಸೃಷ್ಟಿ ಮಾಡೋಕ್ಕೂ ಆಗಲ್ಲ, ನಾಶ ಮಾಡೋಕ್ಕೂ ಆಗಲ್ಲ. ಅದು ಕೇವಲ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಬದಲಾಗುತ್ತೆ ಅಷ್ಟೇ. ಅರೆ, ಮಿತೇಶ್ ಖತ್ರಿ ಅವರು ಇದೇ ವೈಜ್ಞಾನಿಕ ತತ್ವವನ್ನ ಭಗವದ್ಗೀತೆಯ ಜ್ಞಾನಕ್ಕೆ ಹೋಲಿಸ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೆ? ಆತ್ಮವನ್ನ ಶಸ್ತ್ರಗಳು ಕತ್ತರಿಸಲಾರವು, ಬೆಂಕಿ ಸುಡಲಾರದು ಅಂತ. ಹೌದು, ಆತ್ಮ ಶಾಶ್ವತ ಅನ್ನೋ ಅರ್ಥದಲ್ಲಿ. ಕರೆಕ್ಟ್. ಅಂದ್ರೆ ಸೈನ್ಸ್ ಹೇಳೋ ಎನರ್ಜಿಗೂ ಭಗವದ್ಗೀತೆ ಹೇಳೋ ಆತ್ಮಕ್ಕೂ ಅದೇ ಸಾಮ್ಯತೆ ಇದೆ. ಶಕ್ತಿ ನಾಶವಾಗಲ್ಲ, ಕೇವಲ ರೂಪಾಂತರಗೊಳ್ಳುತ್ತೆ. ಪ್ರಾಚೀನ ತತ್ವಶಾಸ್ತ್ರ ಮತ್ತೆ ಆಧುನಿಕ ಸೈನ್ಸ್ ಎರಡೂ ಒಂದೇ ವಿಷಯ ಹೇಳ್ತಾ ಇರೋದು ನಿಜಕ್ಕೂ ರೋಮಾಂಚನಕಾರಿ. ಹೌದು. ಸೊ ನಮ್ಮ ಸುತ್ತಿರೋ ಪ್ರತಿಯೊಂದು, ಇವನ್ ನಮ್ಮ ಆಲೋಚನೆಗಳು ಕೂಡ ಶಕ್ತಿನೇ ಆಗಿದ್ರೆ ಆ ಶಕ್ತಿಗಳು ಒಂದಕ್ಕೊಂದು ಹೇಗೆ ರಿಯಾಕ್ಟ್ ಮಾಡ್ತವೆ ನೋಡಿ. ಇಲ್ಲೇ ಫ್ರೀಕ್ವೆನ್ಸಿ ಅನ್ನೋ ಕಾನ್ಸೆಪ್ಟ್ ಬರೋದು. ವಿಶ್ವದಲ್ಲಿ ಒಂದೇ ರೀತಿಯ ಆವರ್ತನ ಅಂದ್ರೆ ಫ್ರೀಕ್ವೆನ್ಸಿ ಇರೋ ಶಕ್ತಿಗಳು ಪರಸ್ಪರ ಆಕರ್ಷಿಸುತ್ತವೆ. ಅಂದ್ರೆ ಈಗ ರೇಡಿಯೋ ಥರನ ನಾವು 94.3 FM ಕೇಳ್ಬೇಕು ಅಂದ್ರೆ? ಹೌದು, ಎಕ್ಸಾಕ್ಟ್ಲಿ. ರೇಡಿಯೋನ ಅದೇ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಬೇಕು. ಬೇರೆ ಫ್ರೀಕ್ವೆನ್ಸಿಯಲ್ಲಿ ಆ ಹಾಡು ಕೇಳೋಕಾಗಲ್ಲ. ನಮ್ಮ ಮೈಂಡ್ ಕೂಡ ಅದೇ ರೀತಿ ಕೆಲಸ ಮಾಡುತ್ತಾ? 100ಕ್ಕೆ 100 ಅದೇ ರೀತಿ. ಇದನ್ನೇ ಮಿತೇಶ್ ಮತ್ತೆ ಇಂದು ಖತ್ರಿ ಅವರು FTBA ಸೂತ್ರದ ಮೂಲಕ ವಿವರಿಸಿದ್ದಾರೆ. FTBA ಅಂದ್ರೆ ಫೀಲ್, ಥಿಂಕ್, ಬಿಲೀವ್ ಮತ್ತೆ ಆಕ್ಟ್. ಓಕೆ. ಫೀಲ್, ಥಿಂಕ್, ಬಿಲೀವ್, ಆಕ್ಟ್ ಅಂದ್ರೆ ನಮ್ಮ ಭಾವನೆಗಳು. ಹೌದು. ನಿಮ್ಮ ಭಾವನೆಗಳು ಅಂದ್ರೆ ಫೀಲಿಂಗ್ಸ್ ಆಲೋಚನೆಗಳನ್ನ ಹುಟ್ಟುಹಾಕ್ತವೆ. ಆ ನಿರಂತರ ಆಲೋಚನೆಗಳು ನಿಮ್ಮ ನಂಬಿಕೆಗಳು ಅಂದ್ರೆ ಬಿಲೀಫ್ ಆಗಿ ಬದಲಾಗ್ತವೆ. ಆ ನಂಬಿಕೆಗಳು ನಿಮ್ಮ ದೈನಂದಿನ ಆಕ್ಷನ್ಸ್ ಅಂದ್ರೆ ಕ್ರಿಯೆಗಳನ್ನ ರೂಪಿಸ್ತವೆ. ಇವೆಲ್ಲವೂ ಸೇರಿ ನಿಮ್ಮದೇ ಆದ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಓ, ನನಗೊಂದು ಯೋಚನೆ ಬರ್ತಾ ಇದೆ. ನಮ್ಮ ಈ ಮೈಂಡ್ ಒಂದು ಸೋಷಿಯಲ್ ಮೀಡಿಯಾ ಅಲ್ಗರಿದಮ್ ತರಹಾನೇ ಕೆಲಸ ಮಾಡುತ್ತೆ ಅಲ್ವಾ? ಯಾವ ರೀತಿ ಅಂತೀರಾ? ಅಂದ್ರೆ ನಾವು ಭಯ ಅಥವಾ ಆತಂಕದ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿದ್ರೆ ಆ ಆಲ್ಗೊರಿದಮ್ ನಮ್ಗೆ ಅದೇ ರೀತಿ ನೆಗೆಟಿವ್ ವಿಡಿಯೋಗಳನ್ನೇ ಹೆಚ್ಚೆಚ್ಚು ತೋರಿಸುತ್ತಲ್ಲ, ಹಾಗೆ. ಪರ್ಫೆಕ್ಟ್ ಎಕ್ಸಾಂಪಲ್ ಇದು. ನೀವು ಭಯದ ಫ್ರೀಕ್ವೆನ್ಸಿಯಲ್ಲಿ ಇದ್ರೆ ನೀವು ಮತ್ತಷ್ಟು ಭಯಪಡುವಂತಹ ಸನ್ನಿವೇಶಗಳನ್ನೇ ನಿಮ್ಮ ಜೀವನಕ್ಕೆ ಅಟ್ರಾಕ್ಟ್ ಮಾಡ್ತೀರಾ. ಇದು ಕೇಳೋಕೆ ಬಹಳ ಲಾಜಿಕಲ್ ಆಗಿದೆ. ಆದರೆ ನಾನಿಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೇಳಲೇಬೇಕು. ಖಂಡಿತ ಕೇಳಿ. ಈಗ ಎಲ್ರೂ ಶ್ರೀಮಂತರಾಗಬೇಕು, ಹಣ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಹೌದು. ಆದ್ರೂ ಬಹಳಷ್ಟು ಜನರ ಬ್ಯಾಂಕ್ ಅಕೌಂಟ್ ಖಾಲಿನೇ ಇರುತ್ತೆ. ಈ ನಿಯಮ ಅಲ್ಲಿ ಯಾಕೆ ವರ್ಕ್ ಆಗಲ್ಲ? ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಯಾಕೆ ಫೇಲ್ ಆಗ್ತಾರೆ? ನೀವು ಕೇಳ್ತಾ ಇರೋದು ಈ ಲಾ ಆಫ್ ಅಟ್ರಾಕ್ಷನ್ನ ಬಹಳ ಮುಖ್ಯವಾದ ಮತ್ತು ಸೂಕ್ಷ್ಮವಾದ ಭಾಗ.
ನಾವು ಕೇವಲ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ಕಾನ್ಷಿಯಸ್ ಆಗಿ ಯೋಚನೆ ಮಾಡಿದ್ರೆ ಸಾಲದು. ಓಕೆ, ಮತ್ತೆ ನಮ್ಮ ಆಳವಾದ ಉಪಪ್ರಜ್ಞೆ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲ್ನಲ್ಲಿ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಮೇಲ್ನೋಟಕ್ಕೆ ನನ್ಗೆ ಹಣ ಬೇಕು ಅನ್ಕೊಂಡ್ರು ಮೈಂಡ್ ಒಳಗಡೆ ಮನಿ ಬ್ಲಾಕ್ಸ್ ಇರುತ್ತೆ. ಮನಿ ಬ್ಲಾಕ್ಸ್ ಅಂದ್ರೆ ಹಣದ ತಡೆಗಳು. ಹೌದು. ಮೂಲಗಳ ಪ್ರಕಾರ ನಮ್ಮ ಫ್ಯೂಚರ್ ಆರ್ಥಿಕ ಸ್ಥಿತಿನ ಡಿಸೈಡ್ ಮಾಡೋದೇ ನಮ್ಮ ಬಾಲ್ಯದ ನಂಬಿಕೆಗಳು. ಓ, ಬಾಲ್ಯದ ನಂಬಿಕೆಗಳಂದ್ರೆ ನಾವು ಚಿಕ್ಕವರಿದ್ದಾಗ ಹಣ ಸಂಪಾದನೆ ಮಾಡೋದು ಬಹಳ ಕಷ್ಟ, ಹಣ ಮರದಲ್ಲಿ ಬೆಳೆಯಲ್ಲ ಅಂತ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರಲ್ಲ, ಅವೇ ತಾನೆ? ಎಕ್ಸಾಕ್ಟ್ಲಿ. ಬಾಲ್ಯದಲ್ಲಿ ಪೋಷಕರು ಹಣಕ್ಕಾಗಿ ಜಗಳ ಆಡಿದ್ದನ್ನ ನೋಡಿದ್ರೆ ಆ ಮಗುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣ ಬಂದ್ರೆ ಜಗಳ ಆಗತ್ತೆ, ಒತ್ತಡ ಬರುತ್ತೆ ಅನ್ನೋ ನೆಗೆಟಿವ್ ನಂಬಿಕೆ ಫಿಕ್ಸ್ ಆಗ್ಬಿಡುತ್ತೆ. ಆರೆ, ಇದು ಒಂಥರ ಬ್ರೈನ್ ಪ್ರೋಗ್ರಾಮಿಂಗ್ ಆದ ಹಾಗೆ. ಹೌದು. ಕಾನ್ಷಿಯಸ್ ಮೈಂಡ್ ನನಗೆ ಹಣ ಬೇಕು ಅಂತ ಎಕ್ಸಲರೇಟರ್ ಒತ್ತಾ ಇದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಹಣ ಡೇಂಜರ್ ಅಂತ ಹ್ಯಾಂಡ್ ಬ್ರೇಕ್ ಎಳೆದು ಹಿಡಿದಿರುತ್ತೆ. ವಾಟ್ ಅನ್ ಅನಾಲಜಿ! ಅಂದ್ರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಆ ಹಣ ಕೈಯಲ್ಲಿ ನಿಲ್ಲಲ್ಲ ಅನ್ನೋದು ಇದಕ್ಕೇನೆ? ಕರೆಕ್ಟ್. ಆರ್ಥಿಕವಾಗಿ ಯಾವಾಗ್ಲೂ ದಿವಾಳಿಯಾದ ಹಾಗೆ ಫೀಲ್ ಆಗ್ತಿರುತ್ತೆ. ಸೊ, ನಾವು ಮೊದಲು ಆ ಹ್ಯಾಂಡ್ ಬ್ರೇಕನ್ನ ರಿಲೀಸ್ ಮಾಡಬೇಕು. ಹೌದು, ಮಾಡ್ಲೇಬೇಕು. ಆದ್ರೆ ಇಷ್ಟು ಆಳವಾಗಿ ಬೇರೂರಿರೋ ಬಾಲ್ಯದ ನಂಬಿಕೆಗಳನ್ನ ಅಳಿಸೋದು ಹೇಗೆ? ಸೋರ್ಸಸ್ಸಲ್ಲಿ EFT ಟ್ಯಾಪಿಂಗ್ ಅನ್ನೋ ಟೆಕ್ನಿಕ್ ಬಗ್ಗೆ ಓದ್ದೆ. ಎಮೋಷನಲ್ ಫ್ರೀಡಮ್ ಟೆಕ್ನಿಕ್. ಹೌದು. ಆದ್ರೆ ಮುಖದ ಮೇಲೆ, ಹುಬ್ಬು, ಗದ್ದದ ಮೇಲೆ ಬೆರಳುಗಳಿಂದ ತಟ್ಟಿದ್ರೆ ನಮ್ಮ ಬಡತನ ಹೋಗ್ಬಿಡುತ್ತಾ? ಇದು ಸ್ವಲ್ಪ ವಿಚಿತ್ರ ಅಂತ ಅನಿಸ್ಲ. ಫಸ್ಟ್ ಟೈಮ್ ಕೇಳಿದಾಗ ವಿಚಿತ್ರ ಅಂತ ಖಂಡಿತ ಅನಿಸುತ್ತೆ. ಆದ್ರೆ ಇದ್ರ ಹಿಂದೆ ಪಕ್ಕಾ ನ್ಯೂರೋಸೈನ್ಸ್ ಇದೆ. ಓ, ಹೌದಾ? ಹೌದು. ನಮ್ಮ ದೇಹದಲ್ಲಿ ಶಕ್ತಿ ಹರಿಯುವ ನಿರ್ದಿಷ್ಟ ಪಾಯಿಂಟ್ಸ್ ಇವೆ, ಆಕ್ಯುಪಂಕ್ಚರ್ ತರಹ. ಅಲ್ಲಿ ನಾವು ಮೃದುವಾಗಿ ಟ್ಯಾಪ್ ಮಾಡಿದಾಗ ನಮ್ಮ ಚರ್ಮದಲ್ಲಿರೋ ಮೆಕ್ಯಾನೋರಿಸೆಪ್ಟರ್ಸ್ ಆಕ್ಟಿವೇಟ್ ಆಗುತ್ತೆ. ಓಕೆ. ಆ ಸಿಗ್ನಲ್ಸ್ ನೇರವಾಗಿ ನಮ್ಮ ಮಿದುಳಿನ ಭಯದ ಕೇಂದ್ರವಾದ ಅಮಿಗ್ಡಾಲಾಗೆ ಹೋಗುತ್ತೆ. ಓ, ಅಂದ್ರೆ ನಮ್ಮ ಭಯ ಅಥವಾ ಆತಂಕದ ಬಗ್ಗೆ ಮಾತಾಡ್ತಾ ನಾವು ಟ್ಯಾಪ್ ಮಾಡಿದಾಗ ಬ್ರೈನ್ನ ಅಲಾರಂ ಸಿಸ್ಟಮ್ ಆಫ್ ಆಗುತ್ತಾ, ಶಾಂತ ಆಗುತ್ತಾ? ಎಕ್ಸಾಕ್ಟ್ಲಿ. ಮಿತೇಶ್ ಮುಟ್ಟೆ ಇಂದು ಖತ್ರಿ ಅವರು ಈ ಸ್ಟೆಪ್ಸ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲು ಹುಬ್ಬಿನ ಆರಂಭದಲ್ಲಿ, ಆಮೇಲೆ ಕಣ್ಣಿನ ಬದಿಯಲ್ಲಿ. ಓಕೆ, ಹುಬ್ಬು, ಕಣ್ಣಿನ ಬದಿ. ಆಮೇಲೆ ಕಣ್ಣಿನ ಕೆಳಗೆ, ಮೂಗಿನ ಕೆಳಗೆ, ಗದ್ದ, ಕಾಲರ್ ಬೋನ್, ತೋಳಿನ ಕೆಳಗೆ, ತಲೆಯ ಮೇಲ್ಭಾಗ ಮತ್ತೆ ಬೆರಳುಗಳ ತುದಿಯ ಮೇಲೆ ಟ್ಯಾಪ್ ಮಾಡ್ಬೇಕು. ಟ್ಯಾಪ್ ಮಾಡ್ತಾ ಸುಮ್ನೆ ಇರ್ಬೇಕಾ? ಇಲ್ಲ, ಟ್ಯಾಪ್ ಮಾಡ್ತಾ ಒಂದು ಸ್ಟೇಟ್ಮೆಂಟ್ ಹೇಳ್ಬೇಕು. ಉದಾಹರಣೆಗೆ, ನನಗೆ ಹಣ ಸಂಪಾದಿಸೋದು ಕಷ್ಟ ಅನ್ನೋ ಭಯ ಇದ್ರೂ ಕೂಡ ನಾನು ನನ್ನನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ತೀನಿ ಅಂತ ಹೇಳ್ಬೇಕು. ಓಹೋ, ಅಂದ್ರೆ ಆ ಭಯನ ನಾವು ಅಕ್ಸೆಪ್ಟ್ ಆಡ್ತಾ ಇದೀವಿ. ಹೌದು. ಆ ಭಯನ ಒಪ್ಪಿಕೊಂಡು ಟ್ಯಾಪ್ ಮಾಡಿದಾಗ ಬ್ರೈನಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿಯಾಗುತ್ತೆ. ಭಯ ಇದ್ರೂ ಸೇಫ್ ಆಗಿದ್ದೀನಿ ಅನ್ನೋ ಮೆಸೇಜ್ ಬ್ರೈನ್ಗೋಗುತ್ತೆ. ವಾವ್! ಇದ್ರಿಂದ ಹಳೆಯ ನೆಗೆಟಿವ್ ಪ್ರೋಗ್ರಾಮಿಂಗ್ ಅಳಿಸ್ಹೋಗಿ ಹೊಸ ಪಾಸಿಟಿವ್ ಫ್ರೀಕ್ವೆನ್ಸಿಗೆ ಜಾಗ ಸಿಗುತ್ತೆ. ಕರೆಕ್ಟ್. ಇದು ನಿಜಕ್ಕೂ ಆಳವಾದ ವೈಜ್ಞಾನಿಕ ಪ್ರೋಸೆಸ್. ಸರಿ, ಈಗ ನಾವು ನೆಗೆಟಿವ್ ಬ್ಲಾಕ್ಸ್ನ ರಿಮೂವ್ ಮಾಡಿದ್ವಿ. ಮೈಂಡ್ ಇವಾಗ ಕ್ಲೀನ್ ಸ್ಲೇಟ್ ಆಗಿದೆ. ಮುಂದೇನು? ದೈನಂದಿನ ಜೀವನದಲ್ಲಿ ನಮ್ಮ ಗುರಿಗಳನ್ನು ಸಾಧಿಸೋಕೆ ಡೈಲಿ ಏನು ಮಾಡಬೇಕು? ನಾನು ಮೂಲಗಳಲ್ಲಿ ಈ 555 ಟೆಕ್ನಿಕ್ ಬಗ್ಗೆ ಓದಿದೆ. 555 ಟೆಕ್ನಿಕ್? ಹೌದು. ಒಂದು ನಿರ್ದಿಷ್ಟ ಗುರಿನ 5 ದಿನಗಳ ಕಾಲ ಪ್ರತಿದಿನ 55 ಬಾರಿ ಬರೆಯೋದು. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಇದು ಸ್ಕೂಲಲ್ಲಿ ಮೇಷ್ಟ್ರು ಕೊಡೋ ಇಂಪೋಸಿಷನ್ ತರ ಫೀಲ್ ಆಗಲ್ವಾ? ಇಂಪೋಸಿಷನ್ ತರ ಅನ್ನಿಸಬಹುದು. ಆದ್ರೆ ಇದ್ರ ಉದ್ದೇಶ ಶಿಕ್ಷೆಯಲ್ಲ, ಮೈಂಡ್ ಅನ್ನ ರೀವೈರ್ ಮಾಡೋದು. ರೀವೈರ್ ಮಾಡೋದು ಅಂದ್ರೆ? ಇದು ನಮ್ಮ ಮಿದುಳಿನ ನ್ಯೂರೋಪ್ಲಾಸ್ಟಿಸಿಟಿ ಮತ್ತೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದ್ರೆ RAS ನ ಆಕ್ಟಿವೇಟ್ ಮಾಡೋ ಪ್ರೋಸೆಸ್. ಒಂದ್ ನಿಮಿಷ, ಈ RAS ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಅದು ಹೇಗೆ ವರ್ಕ್ ಆಗತ್ತೆ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಮ್ಮ ಸುತ್ತ ಲಕ್ಷಾಂತರ ಇನ್ಫಾರ್ಮೇಶನ್ ಇರುತ್ತೆ. ಆದ್ರೆ RAS ಅನ್ನೋದು ನಮ್ಮ ಬ್ರೈನಲ್ಲಿರೋ ಒಂದು ಫಿಲ್ಟರ್. ನಮ್ಗೆ ಯಾವುದು ಮುಖ್ಯನೋ ಅದನ್ ಮಾತ್ರ ನಮ್ಮ ಗಮನಕ್ಕೆ ತರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಖಂಡಿತ. ನೀವೊಂದು ನಿರ್ದಿಷ್ಟ ಬ್ರ್ಯಾಂಡ್ನ ರೆಡ್ ಕಲರ್ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಾ ಅನ್ಕೊಳ್ಳಿ. ಓಕೆ, ರೆಡ್ ಕಾರು. ಮರುದಿನದಿಂದ ನೀವು ಎಲ್ಲೇ ಹೋದ್ರೂ ನಿಮಗೆ ಅದೇ ರೆಡ್ ಕಾರ್ಗಳು ಹೆಚ್ಚಾಗಿ ಕಾಣಿಸಕ್ಕೆ ಶುರುವಾಗುತ್ತೆ. ಹೌದಲ್ವಾ? ನಿನ್ನೆ ರಸ್ತೆಲಿ ಆ ಕಾರ್ಗಳು ಇರ್ಲಿಲ್ವಾ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಕಾರ್ಗಳು ನಿನ್ನೆ ಕೂಡ ಅಲ್ಲೇ ಇದ್ದು, ಆದ್ರೆ ನಿನ್ನೆ ನಿಮ್ಮ RAS ಫಿಲ್ಟರ್ಗೆ ಅದು ಇಂಪಾರ್ಟೆಂಟ್ ಆಗಿರ್ಲಿಲ್ಲ. ಇವಾಗ ಇಂಪಾರ್ಟೆಂಟ್ ಆಗಿದೆ, ಸೊ ಹೈಲೈಟ್ ಮಾಡಿ ತೋರಿಸ್ತಾ ಇದೆ. ಓ ವಾವ್! ಸೊ ನಾವು 55 ಬಾರಿ ಗುರಿಯನ್ನ ಬರೆದಾಗ ನಮ್ಮ ಬ್ರೈನ್ನ ಈ RAS ಫಿಲ್ಟರ್ನ ಆನ್ ಮಾಡ್ತಾ ಇದೀವಿ ಅಂತಾನಾ? ಹೌದು.
ನಾನು ಈ ತಿಂಗಳು 50,000 ರೂಪಾಯಿ ಆಕರ್ಷಿಸಿದ್ದೇನೆ ಅಂತ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪದೇ ಪದೇ ಬರೆದಾಗ ಆ ಗುರಿಗೆ ಸಂಬಂಧಿತ ಅವಕಾಶಗಳನ್ನ ಗುರುತಿಸೋಕೆ ಬ್ರೈನ್ ಟ್ಯೂನ್ ಆಗುತ್ತೆ. ಆದ್ರೆ 55 ಬಾರಿ ಯಾಕೆ 100 ಬಾರಿ ಬರಿಬೋದಿತ್ತಲ್ವಾ? 5 ಅನ್ನೋದು ವಿಶ್ವದ ಮೂಲಭೂತ ಬದಲಾವಣೆ ಮತ್ತೆ ಆವರ್ತನದ ಸಂಖ್ಯೆ ಅಂದ್ರೆ ನಂಬರ್ ಆಫ್ ಚೇಂಜ್ ಅಂತ ಪರಿಗಣಿಸಲಾಗಿದೆ. ಅದಕ್ಕೆ 555 ಟೆಕ್ನಿಕ್. ಇದು ಮಾತ್ರ ಸೂಪರ್ ಲಾಜಿಕ್. ಅಂದ್ರೆ ಆ 555 ಟೆಕ್ನಿಕ್ ನಮ್ಮ ಬ್ರೈನ್ ಫಿಲ್ಟರ್ನ ಟ್ಯೂನ್ ಮಾಡುತ್ತೆ. ಇದರ ಜೊತೆಗೆ ಬೇರೆ ಏನೇನು ದೈನಂದಿನ ಅಭ್ಯಾಸಗಳನ್ನ ಅಂದ್ರೆ ಡೈಲಿ ರೂಟೀನ್ಸ್ನ ಫಾಲೋ ಮಾಡಬೇಕು. ಮಿತೇಶ್ ಮತ್ತೆ ಇಂದು ಖತ್ರಿ ಅವರು ಬೆಳಗಿನ ಮತ್ತೆ ಸಂಜೆಯ ರೂಟೀನ್ಸ್ನ ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬಳಿ ಇರೋ 10 ವಿಷಯಗಳಿಗೆ ಪ್ರಾಮಾಣಿಕವಾಗಿ ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್ ಸಲ್ಲಿಸಬೇಕು. ಓಕೆ, ಗ್ರಾಟಿಟ್ಯೂಡ್. ಆಮೇಲೆ ಗುರಿಗಳನ್ನ ಬರ್ದಿರೋ ವಾಟರ್ ಬಾಟಲಿಂದ ಮ್ಯಾಜಿಕ್ ವಾಟರ್ ಕುಡಿಯೋದು ಮತ್ತೆ ನಮ್ಮ ವಿಷನ್ ಬೋರ್ಡ್ ಅನ್ನ ನೋಡೋದು. ಸಂಜೆ ಮಲ್ಗೋ ಮುನ್ನ ಪಾಸಿಟಿವ್ ಅಫರ್ಮೇಷನ್ಸ್ ಅಂದ್ರೆ ದೃಢೀಕರಣಗಳನ್ನ ಓದಬೇಕು. ಇದು ನಮ್ಮ ದಿನದ ಆರಂಭ ಮತ್ತೆ ಅಂತ್ಯನ ಸರಿಯಾದ ಫ್ರೀಕ್ವೆನ್ಸಿಯಲ್ಲಿ ಲಾಕ್ ಮಾಡುತ್ತೆ. ಇದೆಲ್ಲವೂ ಅದ್ಭುತವಾಗಿದೆ. ಆದ್ರೆ ನಾವು ಮನುಷ್ಯರು ತಾನೆ, ಇಡೀ ದಿನ ಸನ್ಯಾಸಿಗಳು ತರ ಶಾಂತವಾಗಿರೋಕ್ಕಾಗಲ್ಲ. ಖಂಡಿತ ಆಗಲ್ಲ. ಕೋಪ ಬರುತ್ತೆ, ಹತಾಶೆ ಆಗುತ್ತೆ, ಯಾವುದೋ ಟೈಮಲ್ಲಿ ಛೆ ನನ್ನಿಂದಿದಾಗಲ್ಲ ಅಂದ ನೆಗೆಟಿವ್ ಮಾತು ಬಂದೇ ಬರುತ್ತೆ. ಆಗೇನ್ ಮಾಡೋದು? ಅದಕ್ಕೆ ತಜ್ಞರು ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್ ಹೇಳ್ತಾರೆ. ಅದೇ ಕ್ಯಾನ್ಸಲ್. ಕ್ಯಾನ್ಸಲ್ ಅಂದ್ರೆ ಕಂಪ್ಯೂಟರ್ನಲ್ಲಿ ಡಿಲೀಟ್ ಬಟನ್ ಇದ್ದಾಗ? ಎಕ್ಸಾಕ್ಟ್ಲಿ ಅದೇ. ಬಾಯಿಂದ ಒಂದು ನೆಗೆಟಿವ್ ಮಾತು ಬಂದ ತಕ್ಷಣ ಪ್ರಜ್ಞಾಪೂರ್ವಕವಾಗಿ ಕ್ಯಾನ್ಸಲ್ ಅಂತ ಹೇಳಿ ಆ ವಾಕ್ಯದ ಎನರ್ಜಿನ ಅಲ್ಲೇ ರದ್ದು ಮಾಡಬೇಕು. ಓಕೆ, ಇದು ಡೈಲಿ ಸಣ್ಣಪುಟ್ಟ ನೆಗೆಟಿವಿಟಿಗೆ ವರ್ಕ್ ಆಗುತ್ತೆ. ಆದರೆ ನಮ್ಮೊಳಗೆ ಆಳವಾದ ಇಮೋಷನಲ್ ಗಾಯಗಳಿದ್ರೆ, ಯಾರ ಮೇಲಾದ್ರೂ ವಿಪರೀತ ದ್ವೇಷ ಅಥವಾ ಸೇಡು ಇದ್ರೆ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಸೋರ್ಸಸ್ ಅಲ್ಲಿ ಹೋ ಒಪೋನೊಪೋನೋ ಅನ್ನೋ ಒಂದು ಪ್ರಾಚೀನ ಹವಾಯನ್ ಟೆಕ್ನಿಕ್ ಬಗ್ಗೆ ಓದಿದೆ. ಇದು ಮನೋವಿಜ್ಞಾನದಲ್ಲಿ ಹೇಳೋ ಕಾಗ್ನಿಟಿವ್ ರಿಯಾಪ್ರೈಸಲ್ ತರಹನೇ ಇದೆ ಅಲ್ವಾ? ಹೌದು. ಹೋ ಒಪೋನೊಪೋನೋ ಕೇವಲ ಮಂತ್ರ ಅಲ್ಲ, ಇದೊಂದು ಆಳವಾದ ಮೆಂಟಲ್ ಕ್ಲೆನ್ಸಿಂಗ್ ಪ್ರೋಸೆಸ್. ಯಾರ ಮೇಲಾದ್ರೂ ಸಿಕ್ಕಾಪಟ್ಟೆ ಕೋಪ ಇದ್ದಾಗ ಕಣ್ಮುಚ್ಚಿ 4 ವಾಕ್ಯಗಳನ್ನ ಫೀಲ್ ಮಾಡಿ ಹೇಳ್ಬೇಕು. ಯಾವ ವಾಕ್ಯಗಳು? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಓಹ್, ಅಂದ್ರೆ ಎದುರಿನ ವ್ಯಕ್ತಿಗೆ ನಾವು ಕ್ಷಮೆ ಕೇಳ್ತಾ ಇದೀವಾ? ಇಲ್ಲ, ಇದು ಅವರಿಗಾಗಿ ಅಲ್ಲ, ಅಥವಾ ಅವ್ರು ಮಾಡಿದ ತಪ್ಪನ್ನ ಸಮರ್ಥಿಸ್ಕೊಳ್ಳೋಕೂ ಅಲ್ಲ. ನಮ್ಮೊಳಗೆ ಆ ದ್ವೇಷದಿಂದ ಕ್ರಿಯೇಟ್ ಆಗಿರೋ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡ್ಕೊಳ್ಳೋಕೆ ಮಾಡೋ ಪ್ರೋಸೆಸ್ ಇದು. ಅರ್ಥ ಆಯ್ತು. ನಾವು ಬೇರೆಯವ್ರ ಮೇಲಿನ ಕೋಪನ ಬಿಟ್ಟಾಗ ನಮ್ಮದೇ ಫ್ರೀಕ್ವೆನ್ಸಿ ಕ್ಲೀನ್ ಆಗುತ್ತೆ. ಕರೆಕ್ಟ್. ಬನ್ನಿ, ಇದನ್ನ ಸ್ವಲ್ಪ ರಿಯಾಲಿಟಿಗೆ ಕನೆಕ್ಟ್ ಮಾಡೋಣ. ಈ ಟೆಕ್ನಿಕ್ಸ್ ನಿಜಕ್ಕೂ ಕೆಲಸ ಮಾಡುತ್ತಾ ಅನ್ನೋದಕ್ಕೆ ಕೆಲವು ರಿಯಲ್ ಎಕ್ಸಾಂಪಲ್ಸ್ ನೋಡೋಣ. ಖಂಡಿತ. ಮೂಲಗಳಲ್ಲಿ ಲವೇಶ್ ಅಗರ್ವಾಲ್ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಕಥೆ ಇದೆ. ಅವರು 6 ತಿಂಗಳಿಂದ ಕೆಲಸ ಚೇಂಜ್ ಮಾಡೋಕೆ ಟ್ರೈ ಮಾಡಿ ಫೇಲ್ ಆಗಿದ್ರು. ಆದ್ರೆ ಈ ನಿಯಮಗಳನ್ನ ಅಳವಡಿಸ್ಕೊಂಡ ಮೇಲೆ ಕೇವಲ ಹೊಸ ಕೆಲಸ ಮಾತ್ರ ಅಲ್ಲ, ಬರೋಬ್ಬರಿ 40% ಹೈಕ್ ಕೂಡ ತಗೊಂಡ್ರು. ವಾವ್. ಅದೇ ತರಹ ಮನೋಜ್ ಚವಾಂಗ್ ಅನ್ನೋ ಇನ್ನೊಬ್ಬರು ವ್ಯಕ್ತಿ. ಅವರ ಕಂಪನಿಯಲ್ಲಿ 2.5 ವರ್ಷ ಅನುಭವ ಇಲ್ಲದೆ ಆನ್ಸೈಟ್ ಅಂದ್ರೆ ವಿದೇಶಕ್ಕೆ ಹೋಗೋಕೆ ಅವಕಾಶ ಇರಲಿಲ್ಲ. ಆದ್ರೂ ಇವರು ಈ ತತ್ವಗಳನ್ನ ಬಳಸಿ ಆ ರೂಲನ್ನೇ ಮೀರಿ ವಿದೇಶಕ್ಕೆ ಹೋದ್ರು. ಈ 2 ಸ್ಟೋರೀಸಲ್ಲಿ ನಾವು ಗಮನಿಸಬೇಕಾದ ಒಂದು ಅತಿ ಮುಖ್ಯವಾದ ಅಂಶ ಇದೆ ಗೊತ್ತಾ? ಏನದು? ಅದೇ ಕ್ರಿಯೆ ಅಥವಾ ಕರ್ಮ. ಲವೇಶ್ ಆಗ್ಲಿ ಮನೋಜ್ ಆಗ್ಲಿ ಬರೀ ವಿಷನ್ ಬೋರ್ಡ್ ನೋಡ್ಕೊಂಡು ಮನೇಲಿ ಕೂರ್ಲಿಲ್ಲ. ಹೌದು, ಸುಮ್ನೆ ಕೂತ್ರೆ ಏನೂ ಆಗಲ್ಲ. ಖತ್ರಿ ದಂಪತಿಗಳು ಇದನ್ನೇ ಕ್ಲಿಯರ್ ಆಗಿ ಹೇಳೋದು. ನಾವು FTBA ಸೂತ್ರದ ಕೊನೆ ಅಕ್ಷರ ಏನ ಅಂದ್ರೆ ಆಕ್ಟ್ ಅನ್ನ ಇಗ್ನೋರ್ ಮಾಡೋ ಹಾಗಿಲ್ಲ. ಕರೆಕ್ಟ್. ಬರೀ ಗುರಿನ 55 ಬಾರಿ ಬರೆದು ಮುಖದ ಮೇಲೆ ಟ್ಯಾಪ್ ಮಾಡ್ತಾ ಕೂತ್ರೆ ಆಕಾಶದಿಂದ ಹಣ ಅಂತೂ ಖಂಡಿತ ಬೀಳಲ್ಲ. ನಾವು ಆಕ್ಷನ್ ತಗೊಳ್ಳೇಬೇಕು. ಆದ್ರೆ ಈ ಕ್ರಿಯೆ ಮತ್ತೆ ನಮ್ಮ ನಂಬಿಕೆಯ ನಡುವೆ ಏನ್ ಕನೆಕ್ಷನ್ ಇದೆ? ನೋಡಿ, ಆಕ್ಷನ್ ಅನ್ನೋದು ನಮ್ಮ ಬ್ರೈನ್ನ ನಂಬಿಕೆನ ಗಟ್ಟಿ ಮಾಡೋ ಒಂದು ಫೀಡ್ಬ್ಯಾಕ್ ಲೂಪ್ ಇದ್ದ ಹಾಗೆ. ನೀವು ಗುರಿನ ನಂಬಿ ಆ ಕಡೆ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ ನಿಮ್ಮ ಬ್ರೈನ್ಗೆ ಇವ್ರು ನಿಜವಾಗ್ಲೂ ಇದನ್ನ ಸಾಧಿಸ್ತಾರೆ ಅನ್ನೋ ಸಿಗ್ನಲ್ ಹೋಗುತ್ತೆ. ಕಾಗ್ನಿಟಿವ್ ಡಿಸೋನೆನ್ಸ್ ಕಮ್ಮಿ ಆಗುತ್ತೆ. ಎಕ್ಸಾಕ್ಟ್ಲಿ. ಕರ್ಮ ಅಂದ್ರೇನೆ ನಮ್ಮ ಕ್ರಿಯೆ, ಮತ್ತು ಆ ಕ್ರಿಯೆ ಕೂಡ ಒಂದು ದೊಡ್ಡ ಫ್ರೀಕ್ವೆನ್ಸಿ. ಲಾಟರಿ ಟಿಕೆಟ್ ಕೊಳ್ಳದೇನೆ ಲಾಟರಿ ಹೊಡಿಬೇಕು ಅಂತ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ವರ್ಕ್ ಆಗಲ್ಲ ಅಲ್ವಾ? ನಿಜ. ಆದ್ರೆ ಇಲ್ಲೊಂದು ಚಾಲೆಂಜ್ ಬರುತ್ತೆ. ಏನ್ ಹೇಳಿ? ಈಗ ಒಬ್ಬ ವ್ಯಕ್ತಿ ಈ ಎಲ್ಲಾ ಅಭ್ಯಾಸಗಳನ್ನ ಮಾಡ್ತಿದ್ದಾನೆ, ತನ್ನ ಕೈಲಾದ ಎಫರ್ಟ್ ಹಾಕ್ತಿದ್ದಾನೆ. ಆದ್ರೂ ಸತತವಾಗಿ ಅಡೆತಡೆಗಳು ಅಂದ್ರೆ ಆಬ್ಸ್ಟಿಕಲ್ಸ್ ಬರ್ತಾನೆ ಇರುತ್ತೆ. ಪದೇ ಪದೇ ಫೇಲ್ಯೂರ್ಸ್ ಆದಾಗ
ಈ ಪಾಸಿಟಿವ್ ಫ್ರೀಕ್ವೆನ್ಸಿನ ಕಾಪಾಡಿಕೊಳ್ಳೋದು ಹೇಗೆ? ಡೌಟ್ ಬಂದೇ ಬರುತ್ತಲ್ವಾ? ಇದು ಪ್ರತಿಯೊಬ್ರೂ ಫೇಸ್ ಮಾಡೋ ಸವಾಲು. ಇಲ್ಲಿ ಎಕ್ಸ್ಪರ್ಟ್ಸ್ ಕೊಡೋ ಸಲಹೆ ಬಹಳ ಆಳವಾಗಿದೆ. ಲಾ ಆಫ್ ಅಟ್ರಾಕ್ಷನ್ ಅನ್ನ ಒಂದು ಕಟ್ಟುನಿಟ್ಟಾದ ಶಿಸ್ತಿನ ತರಹ ಅಥವಾ ಹೊರೆ ತರ ತಗೋಬಾರ್ದು. ಮತ್ತೆ ಹೇಗ್ ತಗೋಬೇಕು? ಇದನ್ನ ಒಂದು ಆಟದ ತರ, ಅಂದ್ರೆ ಪ್ಲೇಫುಲ್ ಆಗಿ ತಗೋಬೇಕು. ಕಷ್ಟಗಳು ಬಂದಾಗ ಜನ ಸಾಮಾನ್ಯವಾಗಿ ಹೇಗೆ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಆ ಹಣ ಹೇಗೆ ಬರುತ್ತೆ, ಆ ಕೆಲ್ಸ ಹೇಗೆ ಸಿಗುತ್ತೆ ಅಂತ ಚಿಂತೆ ಮಾಡ್ತಾರೆ. ಅಂದ್ರೆ ನಾವು ಆ ಹೇಗೆ ಅನ್ನೋ ಪ್ರಾಸೆಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದಾ? ಖಂಡಿತ ಬೇಡ. ಮಿತೇಶ್ ಖತ್ರಿ ಅವರ ಪ್ರಕಾರ ಆ ಹೇಗೆ ಅನ್ನೋದು ನಮಗೆ ಬಿಟ್ಟ ವಿಚಾರನೇ ಅಲ್ಲ. ಓ, ಒಂದು ಎಕ್ಸಾಂಪಲ್ ನೋಡಿ. ನಾವು ರೆಸ್ಟೋರೆಂಟ್ಗೆ ಹೋಗಿ ಊಟ ಆರ್ಡರ್ ಮಾಡಿದಾಗ ಶೆಫ್ ಆ ಊಟನ ಹೇಗ್ ಮಾಡ್ತಾರೆ, ಯಾವ ಮಸಾಲೆ ಹಾಕ್ತಾರೆ ಅಂತ ನಾವು ಚಿಂತೆ ಮಾಡ್ತೀವಾ? ಇಲ್ಲ ತಾನೇ? ಇಲ್ಲ. ನಾವು ಜಸ್ಟ್ ಆರ್ಡರ್ ಮಾಡಿ ಕಾಯ್ತೀವಷ್ಟೇ. ಎಕ್ಸಾಕ್ಟ್ಲಿ. ಊಟ ಖಂಡಿತ ಬರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಅದೇ ರೀತಿ ಗುರಿಯ ಫೈನಲ್ ರಿಸಲ್ಟ್ ಮೇಲೆ ಮಾತ್ರ ನಂಬಿಕೆ ಇಡ್ಬೇಕು. ಅಡೆತಡೆಗಳು ಬಂದಾಗ ನನ್ನ ಗುರಿ ನಂಗೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ಯೂನಿವರ್ಸಿಗೆ ಸರೆಂಡರ್ ಆಗ್ಬೇಕು. ವಾವ್, ದಟ್ಸ್ ಪವರ್ಫುಲ್. ಜೊತೆಗೆ ಡೈಲಿ ಮಾಡೋ ಸಣ್ಣಪುಟ್ಟ ಪಾಸಿಟಿವ್ ಕರ್ಮಗಳು, ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಸದಾ ಕೃತಜ್ಞತೆಯಿಂದ ಇರೋದು, ಇವೆಲ್ಲವೂ ನಮ್ಮ ರಿಸಲ್ಟ್ಸ್ನ ಸ್ಪೀಡ್ ಅಪ್ ಮಾಡುತ್ತೆ. ಇದು ಬರೀ ಹಣ ಮತ್ತೆ ವೃತ್ತಿಗೆ ಮಾತ್ರ ಅಲ್ಲ, ನಮ್ಮ ಹೆಲ್ತ್ ಮತ್ತೆ ರಿಲೇಶನ್ಶಿಪ್ಸ್ಗೂ ಅದ್ಭುತವಾಗಿ ಅನ್ವಯಿಸುತ್ತೆ ಅಲ್ವಾ? 100ಕ್ಕೆ 100 ಸತ್ಯ. ಸಂಬಂಧಗಳಲ್ಲಿ ನಾವು ಯಾವಾಗ್ಲೂ ಎದುರಿನ ವ್ಯಕ್ತಿಯ ನೆಗೆಟಿವ್ ಅಂಶಗಳನ್ನೇ ಭೂತ ಕನ್ನಡಿಗಳಲ್ಲಿ ನೋಡ್ತಾ ಇದ್ರೆ ನಮ್ಮ ಅಲ್ಗಾರಿದಮ್ ನಮಗೆ ಅವರ ತಪ್ಪುಗಳನ್ನೇ ಮತ್ತೆ ಮತ್ತೆ ತೋರಿಸುತ್ತೆ. ಹೌದು, ರಿಲೇಶನ್ಶಿಪ್ ಹಾಳಾಗುತ್ತೆ. ಅದರ ಬದಲು ಅವರ ಒಳ್ಳೆ ಗುಣಗಳನ್ನ ಗುರುತಿಸಿ ಗ್ರಾಟಿಟ್ಯೂಡ್ ತೋರಿಸಿದ್ರೆ ಆ ರಿಲೇಶನ್ಶಿಪ್ನ ಫ್ರೀಕ್ವೆನ್ಸಿನೇ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕಣ್ಣು ಮುಚ್ಚಿ ನಂಬೋ ಮ್ಯಾಜಿಕ್ ಅಲ್ಲ. ಅದು ಕ್ವಾಂಟಮ್ ಎನರ್ಜಿ, ಫ್ರೀಕ್ವೆನ್ಸಿಯ ವಿಜ್ಞಾನ, EFT ಮೂಲಕ ನಮ್ಮ ಬ್ಲಾಕ್ಸ್ನ ರಿಮೂವ್ ಮಾಡೋದು ಮತ್ತೆ FTBA ಸೂತ್ರದ ಮೂಲಕ ನಿರಂತರವಾಗಿ ಪಾಸಿಟಿವ್ ಆಕ್ಷನ್ ತಗೊಳ್ಳೋ ಒಂದು ಕಂಪ್ಲೀಟ್ ಸಿಸ್ಟಮ್. ಖಂಡಿತ. ನಮ್ಮ ಡೈಲಿ ಲೈಫ್ನ ಸಣ್ಣ ಸಣ್ಣ ಆಲೋಚನೆಗಳು ಹೇಗೆ ಭೌತಿಕ ನೈಜತೆಯಾಗಿ ಕಣ್ಮುಂದೆ ನಿಲ್ತುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ನಿಜಕ್ಕೂ ಒಂದು ಅದ್ಭುತವಾದ ಅನುಭವ. ಹೌದು. ಈ ವಿಶ್ಲೇಷಣೆಯಲ್ಲಿರೋ ಟೆಕ್ನಿಕ್ಸ್ನ ಅಳವಡಿಸಿಕೊಂಡೇ ಆರ್ಥಿಕ, ವೃತ್ತಿಪರ ಹಾಗೆ ವೈಯಕ್ತಿಕ ಸಂಬಂಧಗಳನ್ನ ಖಂಡಿತ ಉತ್ತಮಗೊಳಿಸ್ಕೋದು. ಡೆಫಿನೆಟ್ಲಿ. ಸೊ ಕೊನೆಯದಾಗಿ ಒಂದು ಆಳವಾದ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯ ಮಾಡೋಣ. ಓಕೆ. ನಮ್ಮ ಆಲೋಚನೆಗಳು ಮತ್ತೆ ನಂಬಿಕೆಗಳು ನಿರಂತರವಾಗಿ ರೇಡಿಯೋ ತರಂಗಗಳ ತರಹ ಈ ಜಗತ್ತಿಗೆ ಬ್ರಾಡ್ಕಾಸ್ಟ್ ಆಗ್ತಾನೇ ಇರುತ್ತೆ ಅಂತ ಈಗ ನಮಗೆಲ್ಲರಿಗೂ ಗೊತ್ತಾಗಿದೆ. ಹೌದು. ಹಾಗಾದ್ರೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾಗಲೂ, ಹೊರಗಡೆ ಯಾರಿಗೂ ಏನೂ ಹೇಳದಿದ್ದಾಗಲೂ ಅವನ ಆಂತರಿಕ ಮನಸ್ಸು ಜಗತ್ತಿಗೆ ಎಂತಹ ಸಂಗೀತವನ್ನ ಪ್ರಸಾರ ಮಾಡ್ತಾ ಇರ್ಬೋದು? ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ಈ ಮೌನ ಪ್ರಸಾರ ಅಂದ್ರೆ ಆ ಸೈಲೆಂಟ್ ಬ್ರಾಡ್ಕಾಸ್ಟಿಂಗ್ ನಮ್ಮ ನಾಳೆಯ ನೈಜತೆಯನ್ನ ಪ್ರತಿಕ್ಷಣವೂ ನಿರ್ಮಾಣ ಮಾಡ್ತಾ ಇದೆಯಾ? ಒಮ್ಮೆ ಯೋಚನೆ ಮಾಡಿ. ಕೇವಲ 800 ರೂಪಾಯಿ ಸಂಬಳದಿಂದ 100 ಕೋಟಿಯ ಸಾಮ್ರಾಜ್ಯ ಕಟ್ಟಿದ ಇಂದು ಖತ್ರಿ ಅವರ ಸಾಧನೆಗೆ ಕಾರಣ ಏನಂದ್ರೆ ಅವರ ಆಂತರಿಕ ಮೌನ ಪ್ರಸಾರ. ಎಕ್ಸಾಕ್ಟ್ಲಿ. ಅವರ ಆಂತರಿಕ ಮೌನ ಪ್ರಸಾರ ಬಡತನದ ಆತಂಕದ ಬದಲು ಸಂಪತ್ತು ಮತ್ತು ಕೃತಜ್ಞತೆಯ ಅದ್ಭುತ ಸಂಗೀತವನ್ನ ನುಡಿಸ್ತಾ ಇತ್ತು. ಹಾಗಾದ್ರೆ ನಿಮ್ಮ ಒಳಗಿನ ರೇಡಿಯೋ ನಿಮ್ಮ ಮೌನದಲ್ಲಿ ಯಾವ ಹಾಡನ್ನ ಪ್ರಸಾರ ಮಾಡ್ತಾ ಇದೆ? ನೀವೇ ಡಿಸೈಡ್ ಮಾಡಿ.